ಜಾತ್ರೆ ಸುತ್ತಮುತ್ತಲಿದ್ದು. ಇದು ಚಿತ್ರಲಿಂಗ, ಇದು ಹೋಗ್ತಾ ಇದ್ದವರತಿ. ಹಾಂ, ಸ್ನೇಹಿತರೆ ನಮಸ್ಕಾರ. ನಾನು ನಿಮಗೆ ಏನು ಈಗ ತಾರ್ ರೋಡ್ ತೋರಿಸ್ತಾ ಇದ್ದೀನ, ನಿಮಗೆ ನ್ಯಾಷನಲ್ ಹೈವೇಯಿಂದ ಕೇವಲ ಜಸ್ಟ್ ಒಳಗಡೆ ಬಂದಿದ್ವಿ. ನ್ಯಾಷನಲ್ ಹೈವೇಯಿಂದ 5 ಕಿಲೋಮೀಟ್ರ್ ಒಳಗಡೆ ನಿಮ್ಗೆ ಈ ಥರ 60 ಅಡಿ ರೋಡ್ ಸಿಗುತ್ತೆ. 60 ಅಡಿ ರೋಡು ನಾವು ಫಾಲೋ ಮಾಡಿದ್ರೆ ನಮಗೆ 10 ಎಕರೆ ಜಮೀನಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಚಿತ್ರದುರ್ಗದಿಂದ ಈ ಒಂದು ಜಮೀನಿಗೆ ನಮಗೆ 20 ಕಿಲೋಮೀಟ್ರ್ ಆಗುತ್ತೆ, 20 ಕಿಲೋಮೀಟರ್ಸ್. ಯಾರಾದರೂ ಒಂದು 10 ಎಕರೆ ಪ್ರಾಪರ್ಟಿ ನೋಡ್ತಾ ಇದ್ದೀನಿ, ನನಗೊಂದು ಒಳ್ಳೆ ಬಜೆಟಲ್ಲಿ ಬೇಕು, ಒಳ್ಳೆ ತೋಟ ಮಾಡಬೇಕು, ನನಗೆ ನೀರಿನ ವ್ಯವಸ್ಥೆ ಬೇಕೇ ಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಕೊಡ್ತೀನಿ. ನಿಮಗೆ ರೋಡ್ ಅಡ್ರೆಚ್ ಆಗಿ ಒಳ್ಳೆ ಜಮೀನು ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ಕಂಪ್ಲೀಟ್ ಹಚ್ಚ ಹಸಿರಾದಂಥ ಇದು ಪ್ರದೇಶ. ಅಡಿಕೆ ಅಂತಂದರೆ ಇಲ್ಲಿ ತುಂಬ ಫೇಮಸ್ಸು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಲ್ಯಾಟು. ಇಲ್ಲೆಲ್ಲ ರೆಡ್ ಸಾಯಿಲ್ ಬರುತ್ತೆ, ಒಳ್ಳೆ ನೇಚರ್ಸು. ನಿಮಗೆ 4 ಎಕರೆ ತೋಟ ಇದೆ, 3 ಬೋರ್ ಇದೆ, ಪ್ಲಸ್ ಒಂದು ಮನೆಯೂ ಇದೆ ಅದರಲ್ಲಿ ವಾಸಕ್ಕೋಸ್ಕರ. ಅಥವಾ ನಾವು ಒಂದು ಫ್ಯಾಮಿಲಿನ ತಂದು ಮನೆಯಲ್ಲಿ ಒಂದು ತೋಟ ನೋಡೋದಕ್ಕೆ ಇಡ್ತೀನಿ ಅಂತಂದರೆ ಅದು ನಿಮಗೆ ರೆಡಿ. ಒಳ್ಳೆ ಬಿಲ್ಡಿಂಗ್ ಇದೆ, ನೀಟ್ ಆ್ಯಂಡ್ ಕ್ಲೀನು. ಪ್ಲಸ್ 6 ಎಕರೆ ಬೆದ್ಲಿದೆ ನೋಡಿ. ಈ ಕಡೆ ಹಸಿರು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಅಡಿಕೆ ತೋಟಗಳನ್ನ ನಾನು ನಿಮಗೆ ಎಲ್ಲ ಪರಿಚಯ ಕೊಡ್ತಾ ಇದ್ದೀನಿ. ಇಲ್ಲಿ ಅಡಿಕೆ ದೇಶ ವಿದೇಶಗಳಿಗೂ ತುಂಬ ರಫ್ತಾಗುತ್ತೆ. ಈ ಕಡೆ ಎಲ್ಲ ಕಂಪ್ಲೀಟ್ ತೋಟ ಸ್ನೇಹಿತರೆ. ಈ ಕಡೆ ಎಲ್ಲ ಟಾಪ್ ಆ್ಯಂಡ್ ಕ್ವಾಲಿಟಿ. ಇಲ್ಲಿ ಎಲ್ಲ ಕಡೆನೂ ಕಂಪ್ಲೀಟ್ ಹಸಿರು ತುಂಬಿದ ನಾಡು ಇದು ಚಿತ್ರದುರ್ಗ. ಕಂಪ್ಲೀಟ್ ಅಡಿಕೆ ಪ್ರಸಿದ್ಧವಾದಂಥ ಜಾಗ ಇದು. ಅಡಿಕೆ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲ ಕೋಟಿಗಟ್ಟಲೆ ಇಲ್ಲಿ ಅಡಿಕೆಯಲ್ಲಿ ಹಣ ಮಾಡ್ತಾರೆ ರೈತರು. ಯಾಕೆಂದರೆ ತುಂಬ ಶ್ರಮ ಇರುತ್ತೆ ಅದ್ರ ಜೊತೆಗೆ. ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ, ಭೂಮಿ ತುಂಬ ಚೆನ್ನಾಗಿದೆ, ಹಸಿರಾದಂಥ ತೋಟ ಸ್ನೇಹಿತರೆ. ಇದು ಕಂಪ್ಲೀಟಾಗಿ ನಾನು ನಿಮಗೆ ತೋಟಗಳೇ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ರೆಡಿ ತೋಟ ತೊಗೊಬೇಕು, ನಾನು ಒಳ್ಳೆ ತೋಟ ಕಟ್ಟಬೇಕು ಅಂತ ತುಂಬ ವ್ಯಕ್ತಿ ಇರ್ತಾರೆ. ಅವ್ರಿಗೆ ಒಂದು 4 ಎಕರೆ ತೋಟ ಇನ್ಕಮ್ ಬರ್ತಾ ಇದೆ, ಇನ್ನೊಂದು 6 ಎಕರೆಯಲ್ಲಿ ನಾವು ಮತ್ತೆ ಹೊಸ ಅಡಿಕೆನ ಕುಂದಿರಿಸ್ತೀನಿ, ನೀರಿನ ಫೆಸಿಲಿಟಿ ಇರಲಿ ಅನ್ನೋದಕ್ಕೆ ಈ ಒಂದು ಜಮೀನು ನಿಮಗೆ. ಪ್ಲೇಸ್ ಇಲ್ಲಿ ಹತ್ತಿರದಲ್ಲಿ ಒಳ್ಳೆ ಚಾನಲ್ ಸಮೇತ ಹೋಗಿದೆ, ಅದನ್ನು ಸಮೇತ ತೋರಿಸ್ತೀನಿ. ಕೆರೆ ಇದೆ, ಅದನ್ನು ಸಹ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ಥರ ಅಡಿಕೆ ತೋಟನ ಬೆಳೆಸಿದ್ದಾರೆ ರೈತರು. ಇಲ್ಲಿ ಕಂಪ್ಲೀಟ್ ಪ್ರತಿ ತೋಟದಲ್ಲೂ ಕಂಪ್ಲೀಟಾಗಿ ಹೊಂಬಾಳೆ ಹೊಡೆದಿದೆ. ಈ ಹೊಂಬಾಳೆ ಇರೋದ್ರಿಂದನೇ ಒಳ್ಳೆ ಅಡಿಕೆ ಇಳುವರಿ ಬರುತ್ತೆ. ಇದು ಸುಮಾರು ನಿಮಗೆ 6 ಎಕರೆ ತೋಟ ನೋಡ್ತಾ ಇದ್ದೀರಾ. ಬೇರೆ ತೋಟ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಗೆ ನೋಡಿ. ಕಣ್ಣಿಗೆ ಕಾಣೋವರೆಗೂ ನಿಮಗೆ ಕಂಪ್ಲೀಟಾಗೆ ಅಡಿಕೆ ತೋಟಗಳೇ ಸರ್, ನೋಡ್ತಾ ಇದ್ದೀರಾ. ಕಣ್ಣಿಗೆ ನಿಮಗೆ ಕಂಪ್ಲೀಟಾಗಿ ನೀವು ತಂಪು ಮಾಡ್ಕೊಬೋದು ಈ ತೋಟಗಳನ್ನು ನೋಡಿ. ಏನಪ್ಪ ರೈತರು ಇಷ್ಟು ಶ್ರಮ ವಹಿಸಿ ಇಷ್ಟು ಚೆನ್ನಾಗಿ ಅಡಿಕೆ ತೋಟಗಳನ್ನ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇಲ್ಲಿ ತುಂಬ ಶ್ರಮಜೀವಿಗಳು ಒಳ್ಳೆ ತೋಟನ ಕಟ್ಟಿ ಒಳ್ಳೆ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ಪ್ರಾಪರ್ಟಿಗಳು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಈ ಪ್ರಾಪರ್ಟಿಯಲ್ಲಿ ಒಳ್ಳೆ ಬದುಕು ಕಟ್ಕೊಬೋದು ಸರ್. ನೋಡಿ ಸ್ನೇಹಿತರೆ, ಎಷ್ಟು ಹಚ್ಚ ಹಸಿರಾದಂಥ ಇದು ತೋಟಗಳು. ಈ ಕಡೆನೂ ಅಷ್ಟೇ. ಇಲ್ಲಿ ತೋಟ ನೋಡಬೇಕಂದ್ರೆ ತುಂಬ ಜನಕ್ಕೆ ಖುಷಿಯಾಗುತ್ತೆ. ಇಲ್ಲಿ ಒಂದು ಎಕರೆ ಜಮೀನು ರೈತ ಮಾಡಿದ್ರಂದರೆ 6 ರಿಂದ 8 ಲಕ್ಷ ರೂಪಾಯಿ ಆಧಿಕಾರ ನೋಡ್ತಾರೆ ಪ್ರತಿಯೊಂದು ವರ್ಷವೂ. ಇಲ್ಲಿ ಒಳ್ಳೆ ಅಡಿಕೆ ಇಳುವರಿ. ಇಂಥ ಒಂದು ಜಾಗದಲ್ಲಿ ನಿಮಗೆ ಅಡಿಕೆ ಸಸಿ ಪ್ಲಸ್ ಅಡಿಕೆ ತೋಟ ಇರುವಂಥ ಜಮೀನನ್ನ ಕೊಡ್ತಾ ಇದ್ದೀನಿ. ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಪ್ರತಿ ವರ್ಷವೂ ಒಂದು ಒಳ್ಳೆ ಇನ್ಕಮ್ ಬರಬೇಕು. ನೋಡಿ ಸರ್, ಇಲ್ಲಿ ಲಕ್ಷಾನುಗಟ್ಟಲೆ ಎಕರೆಗಳಲ್ಲಿ
ಅಡಿಕೆ ದೊಡ್ಡ ಮಾಡಿದ್ದಾರೆ. ಇಂಥ ಒಂದು ತಾರ್ ರೋಡ್ ಅಪ್ರೋಚ್ ಆಗಿ ನಿಮಗೆ ಒಳ್ಳೆ ಜಮೀನು ನಾನು ಕೊಡ್ತೀನಿ, ಟಾಪ್ ಕ್ವಾಲಿಟಿ ಜಮೀನು. ಸರ್ ಇಲ್ಲಿ ಪ್ರತಿಯೊಂದು ತೋಟನ ನೀವು ಬರೀ ಜಸ್ಟ್ ನೋಡೋಕ್ಕೆ ಬರಬೇಕಿಲ್ಲಿ. ಇಲ್ಲಿ ತೋಟ ನೀವು ಮಾಡೋದು ದೂರ, ಇದು ನೋಡೋಕ್ಕೆ ಬರಬೇಕಿಲ್ಲಿ. ತೋಟ ಹೇಗಿದೆ ನೋಡಿ, ಕಂಪ್ಲೀಟಾಗೆ ಒಳ್ಳೆ ಹಸಿರಾದಂಥ ತೋಟ, ತುಂಬ ಚೆನ್ನಾಗಿದೆ. ನಿಮ್ಗಿನ್ನೂ ಸಂಜೆ ಟೈಮಲ್ಲಿ ತುಂಬ ಒಳ್ಳೆ ವ್ಯೂ ಸಿಗುತ್ತೆ ಇದೆಲ್ಲ. ಯಾಕೆ ಅಂದರೆ ಸ್ವಲ್ಪ ನಿಮಗೆ ಬಿಸಿಲು ಕಾಣ್ತಾ ಇದೆ, ಹಾಗಾಗಿ ವಿಡಿಯೋ ನಿಮಗೆ ಅಷ್ಟು ಹಸಿರಾಗಿ ಕಾಣ್ತಾ ಇಲ್ಲ ನಿಮಗೆ. ಎಲ್ಲ ತೋಟನೇ ನೋಡಿ, ಕಂಪ್ಲೀಟ್ ಇದು ಅಡಿಕೆ ಗಿಡ ನೋಡಿ. ಇದು ತಾರ್ ರೋಡು, ತಾರ್ ರೋಡ್ ಕಾಣಿಸ್ತಿದೆಯಲ್ಲ ಸರ್, ಅಲ್ಲಿಂದ ಬರುತ್ತೆ ಈ ರೋಡು. ತಾರ್ ರೋಡು ಅಲ್ಲಿದ್ದ ಈ ಥರ ಬರುತ್ತೆ ಸೀದಾ ತಾರ್ ರೋಡು. ಈಗ ಬಂದುಬಿಟ್ಟು ಮತ್ತಿಲ್ಲಿ ಕಟ್ ಆಗುತ್ತೆ. ಇದು ನಿಮ್ಗೆ ತಾರ್ ರೋಡು, ಕಂಪ್ಲೀಟ್ ರೆಡ್ ಸಾಯಿಲ್ ಇದು ಕಂಪ್ಲೀಟು. ಈ ಕಡೆ ಪ್ಲಸ್ ನಿಮಗೆ ತೋಟ ಬರುತ್ತೆ, ಈ ಕಡೆ ಎಲ್ಲ ತೋಟ ಬರುತ್ತೆ. 4 ಎಕರೆ ಒಳ್ಳೆ ಬೋರ್ ಇರೋ ಅಂಥದ್ದು ನೋಡಿ ಸರ್. ಇದೇ ನಿಮಗೆ ತಾರ್ ರೋಡು, ಪ್ಲಸ್ಸು ಇದು ನಿಮಗೆ ಮನೆಯೂ ಸಮೇತ ಇದೇ ತೋಟಕ್ಕೆ ಸೇರಿದೆ. ಮನೆ ತುಂಬ ಚೆನ್ನಾಗಿದೆ, ಅಂದರೆ ಇದನ್ನೆಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಇಲ್ಲ ನಮಗೆ ಅಡಿಕೆ ಏನಾದರೂ ಬೆಳೆದ್ರೆ ಇದರಲ್ಲಿ ನಾವು ಸ್ಟೋರ್ ಮಾಡ್ಕೊಳೋಕ್ಕೂ ಅನುಕೂಲ ಆಗುತ್ತೆ. ಪ್ಲಸ್ ಈ ತೋಟ ಕಂಪ್ಲೀಟಾಗಿ 4 ಎಕರೆ ತೋಟ ಬರುತ್ತೆ. ಆ ಕಡೆ ಕಾರ್ನರ್ ಪ್ರಾಪರ್ಟಿ ತೋರಿಸ್ತೀನಿ ನಾನು ನಿಮಗೆ ಈಗ. ಮತ್ತು ಇದು ರೋಡು, ಇದ್ರ ಜೊತೆಗೆ ಒಳ್ಳೆ ಪ್ರಾಪರ್ಟಿ. ಹೀಗೆ ಹೋದರೆ ನಾವು ಟೋಟಲ್ ಇದು 10 ಎಕರೆ ಜಮೀನು. ನಾನು 2 ಬೋರ್ ಅಂತ ಹೇಳಿದ್ದೀನಿ ಸರ್. ಇದರಲ್ಲಿ ಈಗ 2 ಬೋರು ಸಬ್ಸೆಂಟ್ ವಾಟ್ರ್ ಬರುತ್ತೆ, ಯಾವುದೇ ಥರ ಸಂಶಯ ಇರಬಾರ್ದು ನಮಗೆ. ಇದರಲ್ಲಿ 4 ಎಕರೆಯಲ್ಲಿ ಸೇರಿ 3000 ಅಡಿಕೆ ಗಿಡ ಇದೆ. 3000 ಅಡಿಕೆ ಗಿಡ ಇದೆ. ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ, ಎಲ್ಲದರಲ್ಲೂ ಒಳ್ಳೆ ಫಸಲು ಬರುತ್ತೆ. ಜಸ್ಟ್ ಇದಕ್ಕೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಒಳ್ಳೆ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿಬಿಟ್ರೆ ಇನ್ನೂ ಒಳ್ಳೆ ಇಳುವರಿ. ನೀರಿಗೇನು ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ಇಲ್ಲಿ. ಈ ಕಡೆ ನೋಡಿ, ಸುತ್ತಲೂ ತೋಟ ಇದೆ ಸರ್, ಒಳ್ಳೆ ಏರಿಯಾ ಇದು. ನೀರು ಬರುತ್ತೆ. ನೋಡಿ ಸರ್, ಈ ಬೌಂಡ್ರಿವರೆಗೂ ಬರುತ್ತೆ ಸರ್. ಇದು ರೋಡ್ ಫೇಸು. ಇಲ್ಲಿಂದ ನಿಮಗೆ ಕಂಪ್ಲೀಟಾಗಿ ಈ ಕಡೆ 1000 ಅಡಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಈ ತೋಟಕ್ಕೆ ರೋಡ್ ಫೇಸ್ ಬಂದುಬಿಟ್ಟು 1000 ಅಡಿ ಬರುತ್ತೆ. ಇದರಲ್ಲಿ ಸಬ್ಸೆಂಟ್ ವಾಟ್ರ್ ನಿಮಗೆ. ಇದು ಪ್ರಾಪರ್ಟಿ ಕಂಪ್ಲೀಟಾಗೆ ಫ್ಯೂಚರ್ಗೆ ನಾವು ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಇದನ್ನು ಲೇಔಟ್ ಮಾಡ್ಬೋದು. ಕೊನೆವರೆಗೂ ಬರುತ್ತೆ. ಈ ರೋಡ್ಗೆ ಕಾರ್ನರ್ ಪ್ರಾಪರ್ಟಿ. ಈ ಥರ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲಿ ನಮಗೆ ರೈಟ್ ಸೈಡ್ಗೆ ಟರ್ನ್ ಆಗುತ್ತೆ. 4 ಎಕರೆ ಅಡಿಕೆ ತೋಟ, 2 ಬೋರು, ಪ್ಲಸ್ ನಿಮಗೆ ರೋಡ್ ಫೇಸು. ತುಂಬ ಚೆನ್ನಾಗಿದೆ, ಕಂಪ್ಲೀಟಾಗೆ ಅನುಕೂಲ ತುಂಬ ಚೆನ್ನಾಗಿದೆ ಸರ್. ಕಂಪ್ಲೀಟಾಗಿ ನಿಮಗೆ 1000 ಅಡಿ ಬರುತ್ತೆ ನೋಡಿ. ಕಾರ್ನರ್ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೆಳಗಿನವರೆಗೂ ಬರುತ್ತೆ. ಇದನ್ನು ಮತ್ತಿನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಸರ್. ಸರ್ ಏನು ಬೈಕ್ ಹೋಗ್ತಾ ಇದೆಯಾ ನೋಡಿ, ಅಲ್ಲಿಂದ ಈ ಜಮೀನು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಂಪ್ಲೀಟಾಗಿ ಇದೆಲ್ಲ ಬರುತ್ತೆ ನಿಮಗೆ. ಇದೆಲ್ಲ ಬರ್ತಾ ಅಲ್ಲಿಂದ ಸರ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಮೀನು. ಏನು ತಂತಿ ಬೇಲಿ ಆಗಿದೆಯೋ ಇಲ್ಲಿಂದ ನಿಮಗೆ ಕಂಪ್ಲೀಟ್ ಸ್ಟಾರ್ಟ್ ಆಗಿದ್ದು ನೇರವಾಗಿ ಈ ರೋಡ್ ಫೇಸು ಈ ಥರ ಹೋಗ್ತಾ 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 ಕಂಪ್ಲೀಟಾಗಿ ನಿಮಗೆ ಸರ್ ನಮಗೆ ಕೇವಲ ಚಿತ್ರದುರ್ಗ ಶಿವಮೊಗ್ಗ ಹೈವೇಯಿಂದ 10 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಒಳ್ಳೆ ತೋಟ ನೋಡಿ ಸರ್. ಇದರಲ್ಲಿ 5 ಎಕರೆ ನಿಮಗೆ ಕಂಪ್ಲೀಟ್ ಅಡಿಕೆ ತೋಟ ರೆಡಿಯಾಗಿದೆ. ಒಳ್ಳೆ ಫಸಲಿಗೆ ಬಂದಿರೋಂಥ ತೋಟ. 2 ಪೋರ್ಷನ್ ದೊಡ್ಡ 2 ಬಿಲ್ಡಿಂಗು ತುಂಬ ಚೆನ್ನಾಗಿದೆ. ಪ್ಲಸ್ ಈ ಬಿಲ್ಡಿಂಗು ಇದೆ. ಇದನ್ನು ರೆಡಿ ಮಾಡಿಕೊಂಡು ಇದರಲ್ಲಿ ವಾಸ ಆಗಿರ್ಬೋದು. ಒಂದರ ವಾಸ ಇದ್ದಾರೆ, ಒಂದು ಹಂಗೆ ಐತಿ ಈ ಕಡೆ ಇದರಲ್ಲಿ. ಪ್ಲಸ್ ನಮಗೆ ಈ ಕಡೆನೂ ಜಮೀನು ಬರುತ್ತೆ. ಈ ಕಡೆ ಜಮೀನು ಬಂದರೆ ನೀಟ್ ಆ್ಯಂಡ್ ಕ್ಲೀನ್. ಇದೆಲ್ಲ ಕಂಪ್ಲೀಟ್ ಜಮೀನು ನೋಡಿ ಎಷ್ಟು ಚೆನ್ನಾಗಿದೆ.
ಕಾರ್ನರ್ ಪ್ರಾಪರ್ಟಿ ಸರ್. ಈಗ ನಾನು ಏನು ಈಗ ತಿರ್ಕೊತಿದ್ದೀನಿ ನೋಡಿ, ಇದು ಕಾರ್ನರ್ ಪ್ರಾಪರ್ಟಿ ಆಗುತ್ತೆ ನಿಮಗೆ. ಕಂಪ್ಲೀಟಾಗಿ ನಿಮಗೆ ಈ ಫೇಸ್ವರೆಗೂ ಬರುತ್ತೆ. ಇದರಲ್ಲಿ 2 ಬೋರ್ ಇದೆ. ಸಬ್ಸೆಂಟ್ ವಾಟ್ರ್ 4 ಇಂಚು ಒಂದೊಂದು ಮೋಟ್ರಲ್ಲಿ ನೀರು ಬರುತ್ತೆ ಪ್ರತಿಯೊಂದರಲ್ಲೂ. ಕಂಪ್ಲೀಟಾಗಿ ನೋಡಿ, ಈ ಒಂದು ನೀಟಿಗೆ ಬರುತ್ತೆ ನಮ್ಮ ಜಮೀನು. ಇದು ಲಾಸ್ಟ್ ಬೌಂಡ್ರಿ. ಕಂಪ್ಲೀಟಾಗಿ 10 ಎಕರೆ ಪ್ರಾಪರ್ಟಿ. ಇದು ಜನರಲ್ ಪ್ರಾಪರ್ಟಿ, ತಾರೋಡ್ ಅಪ್ರೋಚು, ಕಾರ್ನರ್ ಪ್ರಾಪರ್ಟಿ, ಅನುಕೂಲಕರವಾದಂಥ ವಾತಾವರಣ. ಸರ್ ಇಷ್ಟೆಲ್ಲ ನಾನು ಪ್ರಾಪರ್ಟಿ ತೋರಿಸಿದ್ದೀನಿ ನಾನು ನಿಮಗೆ ಕಂಪ್ಲೀಟಾಗಿ. ಇದು ರೇಟು ಅಂತೀರಾ, ಫಸ್ಟು ನೀವು ಬಂದು ಪ್ರಾಪರ್ಟಿ ನೋಡಿ, ಆಮೇಲೆ ರೇಟಿನ ವಿಷಯ ನಾವೆಲ್ಲರೂ ಕೂತ್ಕೊಂಡು ಒಂದು ಒಳ್ಳೆ ಬಜೆಟಲ್ಲಿ ಮಾಡಿಸ್ಕೊಡೋಣ. ಕಂಪ್ಲೀಟಾಗಿ ನಿಮಗೆ ಅಡಿಕೆ ತೋಟ, ಇಲ್ಲಿ ಅಡಿಕೆ ಇರೋದ್ರಿಂದ ನೀವು ಯಾವತ್ತಿಗೂ ಹಣವಂತರಾಗಿರ್ತೀರ ಅಂಥ ಒಂದು ಪ್ರಾಪರ್ಟಿ ಇದು. ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ಇಂಥ ಪ್ರಾಪರ್ಟಿಗೆ ನೀವು ಕೈ ಹಾಕಿದರೆ ನಮ್ಮೆಲ್ಲರ ಸಪೋರ್ಟ್ ಇರುತ್ತೆ. ಒಳ್ಳೆ ನೀರಿನ ಸೋರ್ಸ್ ಇದೆ. ಓಕೆ, ಜೈ ಹಿಂದ್, ಜೈ ಭಾರತ್. ಸರ್ ಚಿತ್ರದುರ್ಗ ಡಿಸ್ಟಿಕ್ಕು, ಇದು ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಬಂದರೆ ಈ ಒಂದು ತೋಟನ ನಾವು ನೋಡ್ಬೋದು ಸರ್.